ನಮಸ್ಕಾರ ವೀಕ್ಷಕರೇ. ವಾಸ್ತವಿಕ ಬದುಕಿನ ಕೆಲವು ಆಧ್ಯಾತ್ಮಿಕ ವಿಚಾರಗಳು, ಈ ಸಾಮಾಜಿಕ ಬದುಕಿನಲ್ಲಿ ಜನರ ಭಾವನೆಗಳು, ವಿಚಾರಗಳು ಯಾವ ರೀತಿ ಇದೆ, ಯಾವ ರೀತಿ ಬದಲಾಗಿದೆ, ಜನರ ಭಾವನೆಗಳು ಯಾವ ರೀತಿ ಇದೆ, ಈ ವಾಸ್ತವಿಕ ಬದುಕಿನ ಕೆಲವು ಆಧ್ಯಾತ್ಮಿಕ ಚಿತ್ರಣಗಳನ್ನು, ವಿಚಾರಗಳನ್ನು ಈ ವಿಡಿಯೋದಲ್ಲಿ ವ್ಯಕ್ತಪಡಿಸಿದ್ದೇನೆ. ಇಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ವೈಯಕ್ತಿಕ ವಿಚಾರಗಳಾಗಲಿ, ನಿಮಗೆ ಆದಂಥ ನೋವಾಗಲಿ, ಬೇರೊಬ್ಬರಿಗೆ ತಿಳಿಸೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಇರಬೇಕು. ಏಕೆಂದರೆ ನಿಮಗೆ ಆದಂಥ ನೋವುಗಳಿಗೆ ಎಲ್ಲರ ಮನೆಯಲ್ಲಿ ಔಷಧಿ ಸಿಗಲ್ಲ. ಈ ಕಲಿಯುಗದಲ್ಲಿ ಬೆಂಕಿ ಹಚ್ಚುವ ಜನಗಳೇ ಜಾಸ್ತಿ. ಅದಕ್ಕೆ ನಿಮ್ಮ ವೈಯಕ್ತಿಕ ವಿಚಾರ ಹೇಳೋದಕ್ಕಿಂತ ಮುಂಚೆ ಯೋಚಿಸಬೇಕು. ಜೀವನದಲ್ಲಿ ಒಂದು ಹೆಣ್ಣು ಮನೆಯಲ್ಲಿ ಸಂಸಾರದ ಪ್ರತಿಯೊಂದು ಗುಟ್ಟನ್ನು ಮುಚ್ಚಿಕೊಳ್ಳುವಳು ಖಂಡಿತವಾಗಿ ಸಂಸಾರ ತನ್ನ ಜೀವನದಲ್ಲಿ ಗೆಲ್ಲುತ್ತಾಳೆ. ಗಂಡನ ಪ್ರತಿಯೊಂದು ಕೆಲಸ ಕಾರ್ಯದ ಬಗ್ಗೆ ಹೊರಗಡೆ ಮತ್ತು ತನ್ನ ತವರು ಮನೆಗೆ ಹೇಳುವ ಹೆಣ್ಣು ಯಾವತ್ತೂ ಗೆಲ್ಲಲು ಸಾಧ್ಯವಿಲ್ಲ. ಮನೆಯ ಸಂಸಾರದ ಭಾರ ಹೊರುವ ಯೋಗ್ಯತೆ ಇಲ್ಲದಿದ್ದರೂ ಪರವಾಗಿಲ್ಲ. ಬೇರೆಯೊಬ್ಬರ ಮನೆಯನ್ನು ಮುರಿಯುವ ಕೆಲಸ ಎಂದೆಂದಿಗೂ ಮಾಡಬಾರದು. ಒಂದು ಹೊತ್ತು ಊಟ ನೀಡುವ ಯೋಗ್ಯತೆ ಇರಲಿಲ್ಲ ಅಂದರೆ ಪರವಾಗಿಲ್ಲ, ಆದರೆ ಬೇರೆಯವರ ಊಟದಲ್ಲಿ ಮಣ್ಣು ಹಾಕುವ ಕೆಲಸ ಮಾಡಬಾರದು. ಹತ್ತಿಕೊಂಡು ಉರಿಯುತ್ತಿರುವ ಬೆಂಕಿ ಆರಿಸುವ ಯೋಗ್ಯತೆ ಇಲ್ಲದಿದ್ದರೂ ಪರವಾಗಿಲ್ಲ, ಆದರೆ ಬೆಂಕಿ ಹಚ್ಚುವ ಕೆಲಸ ಎಂದೆಂದಿಗೂ ಮಾಡಬಾರದು. ಇದುವೇ ನಿಜವಾದ ಬದುಕು. ನಮ್ಮ ಜೀವನವೇ ಸಮಸ್ಯೆಗಳಿಂದ ಕೂಡಿದೆ. ಸಮಸ್ಯೆಗಳು ಯಾವತ್ತೂ ಶಾಶ್ವತವಲ್ಲ, ಆದರೆ ಜೀವನವು ಅಮೂಲ್ಯವಾದದ್ದು. ಅದಕ್ಕಾಗಿ ಪ್ರತಿಯೊಂದು ಸಮಸ್ಯೆಗಳನ್ನು ತಮ್ಮ ಆತ್ಮವಿಶ್ವಾಸದಿಂದ ಎದುರಿಸಬೇಕು. ಜೀವನವು ಸಂತೋಷದಿಂದ ಅನುಭವಿಸಬೇಕು. ಇದುವೇ ಜೀವನ. ಈ ಸ್ವಾರ್ಥದ ಲೋಕದಲ್ಲಿ ನಾವಿರುವ ಈ ಸಮಾಜದಲ್ಲಿ ಕೆಲವರು ಹೇಗಿರ್ತಾರೆ ನೋಡಿ. ನಮಗೆ ಬಂದಂಥ ಕಷ್ಟಗಳು, ಕೆಟ್ಟ ಪರಿಸ್ಥಿತಿಗಳು ಹಾಗೂ ನಮ್ಮ ಭಾವನೆಗಳು ತಿಳಿದ ನಂತರವೂ ಕೂಡ ನಮಗೆ ಕಷ್ಟ ಕೊಡುತ್ತಾರೆ, ಮನನೊಯಿಸುತ್ತಾರೆ, ಹಿಂಸೆ ಕೊಡುತ್ತಾರೆ, ಅಸಭ್ಯವಾಗಿ ನಡೆದುಕೊಳ್ಳುತ್ತಾರೆ. ಅಂಥ ಜನರಿಗೆ ಸಮಯ ಒಂದಿಲ್ಲ ಒಂದು ದಿನ ಸರಿಯಾದ ಪಾಠ ಕಲಿಸುತ್ತದೆ. ನಮ್ಮ ಭಾವನೆಗಳಿಗೆ, ನಮ್ಮ ವಿಚಾರಗಳಿಗೆ ಯಾರು ಸ್ಪಂದಿಸುತ್ತಾರೋ ಅಂಥವರಿಗೆ ಮಾತ್ರ ನಿಮ್ಮ ಮನದಾಳದ ಮಾತುಗಳು ಹಂಚಿಕೊಳ್ಳಬೇಕು. ಬೆಳೆಯುವ ಭೂಮಿಯಲ್ಲಿ ಬಿತ್ತನೆ ಮಾಡಬೇಕು. ಅರ್ಥ ಮಾಡಿಕೊಳ್ಳುವವರ ಮುಂದೆ ಭಾವನೆಗಳು ಹಂಚಿಕೊಳ್ಳಬೇಕು. ಜೀವನ ಎಷ್ಟೊಂದು ವಿಚಿತ್ರ ನೋಡಿ. ಅದು ಹೇಗೆ ಅಂದರೆ, ಎಲ್ಲೋ ಇದ್ದವರನ್ನು
ಪರಿಚಯ ಮಾಡಿಸ್ತದೆ. ಆಮೇಲೆ ಬರೀ ನೆನಪುಗಳೇ ಉಳಿಸಿ ದೂರ ಮಾಡುವುದು. ಸೇರುವುದು ಆಕಸ್ಮಿಕವಾದರೆ ಅಗಲುವುದು ಅನಿವಾರ್ಯವಾಗಿರುತ್ತದೆ. ನೆನಪುಗಳೇ ಶಾಶ್ವತ. ಜೀವನ ಅಂದರೆ ಇಷ್ಟೇ, ಸ್ನೇಹಗಳ ಬಂಧ, ಅನುಬಂಧ. ಈ ಸಮಾಜದಲ್ಲಿ ಯಾರು ನಮ್ಮ ಕಷ್ಟಗಳನ್ನು, ನಮ್ಮ ಪರಿಸ್ಥಿತಿ ಹಾಗೂ ಭಾವನೆಗಳನ್ನು ತಿಳಿದುಕೊಂಡ ನಂತರವೂ ಸಹ ನಮ್ಮನ್ನು ಹಿಂಸೆ ಕೊಡುವುದು, ನೋಯಿಸುವುದು, ಭಾವನೆಗಳಿಗೆ ಸ್ಪಂದಿಸದೇ ಇವರು ಎಂದೆಂದಿಗೂ ನಮ್ಮವರಾಗಲು ಸಾಧ್ಯವೇ ಇಲ್ಲ. ಅಂಥ ಜನರಿಂದ ದೂರ ಇರುವುದೇ ಒಳ್ಳೆಯದು ಅನಿಸ್ತದೆ. ಜೀವನದಲ್ಲಿ ರಾಜಯೋಗ ನೀವು ಮಾಡುವ ಶ್ರದ್ಧೆಯ ಮೇಲೆ ಸಿಗುತ್ತದೆ, ಅದೃಷ್ಟದಿಂದಲ್ಲ. ನೀವು ಕಷ್ಟಪಟ್ಟು ದುಡಿಯುವುದರಿಂದ ಶ್ರೀಮಂತರ ಪಟ್ಟಿಗೆ ಸೇರಿಕೊಳ್ಳುತ್ತೀರಿ. ದುಡಿಯಲಾರದೆ ಕುಳಿತುಕೊಂಡ್ರೆ ಬಡವರ ಪಟ್ಟಿಗೆ ಸೇರಿಕೊಳ್ಳುತ್ತೀರಿ. ಅಷ್ಟೇ ವ್ಯತ್ಯಾಸ. ಜೀವನ ಆಳಾಗಿ ದುಡಿ, ಅರಸನಾಗಿ ಉಣ್ಣು. ನಮ್ಮ ಜೀವನದಲ್ಲಿ ಹಣೆ ಬರ ಅದೃಷ್ಟದಲ್ಲಿ ಏನು ಬರೆದಿದೆಯೋ ಅದನ್ನೇ ಆಗುವುದು ಎಂದು ಕುಳಿತುಕೊಂಡರೆ ಅವರಂಥ ಮೂರ್ಖರು, ಅವಿವೇಕಿಗಳು, ದುರ್ಬಲರು, ಅಂಜುಬರಕರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಏಕೆಂದರೆ ನಮ್ಮ ಜೀವನ ನಾವು ಮಾಡುವ ಕೆಲಸದಲ್ಲಿದೆ, ಹಣೆ ಬರದಲ್ಲಿ ಇಲ್ಲ. ನಿನ್ನ ಜೀವನ ನಿನ್ನ ಹಣೆ ಬರದಲ್ಲಿಲ್ಲ, ನಿನ್ನ ಹಣೆಯ ಬೆವರಿನಲ್ಲಿದೆ. ಕಷ್ಟಪಟ್ಟು ದುಡಿದಿದ್ದು ಪಡಿ, ಮುಂದಕ್ಕೆ ನಡಿ, ಇದೇ ಜೀವನ ಕಡಿ, ಸರಿಯಾದ ಮಾರ್ಗ ಹಿಡಿ. ಇದು ನನ್ನ ಮನದಾಳದ ಮಾತು. ಈ ಪ್ರಪಂಚದಲ್ಲಿ ನಮ್ಮ ಸುಮಾರು ಸಮಸ್ಯೆಗಳಿಗೆ ಇವತ್ತಿಗೂ ಯಾವ ಉತ್ತರ ಸಿಕ್ಕಿಲ್ಲ. ಆದರೂ ಸಹ ಈ ಜಗತ್ತು ಬೆಳೆಯುವುದನ್ನು ನಿಂತಿಲ್ಲ. ಇಲ್ಲಿ ಕಾಡುವ ಶಕ್ತಿಗಿಂತ ಕಾಪಾಡುವ ಶಕ್ತಿಯೇ ಬಹಳ ಬಲಿಷ್ಠವಾಗಿದೆ. ನಮ್ಮ ಕಷ್ಟದ ಕಾಲಕ್ಕೆ ಆಗದ ಬಂಧುಗಳಾಗಲಿ, ನಮ್ಮ ಸರಿಯಾದ ಸಮಯಕ್ಕೆ ಸಿಗದ ವಸ್ತುಗಳಾಗಲಿ, ಸರಿಯಾದ ಸಮಯದ ಆಗದ ಸಂಬಂಧಿಕರಾಗಲಿ, ನಮ್ಮ ಕಷ್ಟಗಳಿಗೆ ಸ್ಪಂದಿಸದ ಸ್ನೇಹಿತರಾಗಲಿ, ಫಲ ಕೊಡದ ಗಿಡದಲ್ಲಿ ಹಣ್ಣು ಹುಡುಕಿದಂತೆ ನಾವಿರುವ ಈ ಭೂಮಿ ಮೇಲೆ ನಾವು ದೂರವಾಗಿ ನೆಟ್ಟಿರುವ ಗಿಡಗಳು, ಅವುಗಳು ಬೆಳೆದಂತೆ ಆ ಗಿಡಗಳು ದಿನೇ ಹತ್ತಿರ ಆಗುತ್ತಾ ಹೋಗುತ್ತವೆ. ಆದರೆ ಈ ನರಮನುಷ್ಯನು ಇಲ್ಲಿ ಸಮಾಜದಲ್ಲಿ ಬೆಳೆಯುತ್ತಿದ್ದಂತೆ ಅವನ ಭಾವನೆಗಳು, ಮನಸ್ಸು ದೂರ ಆಗುತ್ತಾ ಹೋಗುತ್ತವೆ. ಇಲ್ಲಿ ಕೈ ಹಾಗಲಕಾಯಿ ಕರಿಲ ಎಷ್ಟೇ ಸಕ್ಕರೆ ಹಾಕಿದರೂ ಅದು ಯಾವತ್ತೂ ಸಿಹಿ ಆಗಲ್ಲ. ಏಕೆಂದರೆ ಅದರ ಮೂಲವೇ ಕಹಿ. ಅದರ ಮೂಲವೇ ಕಹಿಯಾಗಿ ಹುಟ್ಟಿಕೊಂಡಿದೆ. ಹಾಗೆ ಈ ಸಮಾಜದಲ್ಲಿ ಕೆಲವು ಜನರು ಸುಳ್ಳು, ಮೋಸ, ವಂಚನೆ, ವಿಶ್ವಾಸ ದ್ರೋಹ, ಸಮಾಜದ್ರೋಹ ಕೆಲಸಗಳು ಹುಟ್ಟಿನಿಂದಲೇ ಅಳವಡಿಸಿಕೊಂಡಿರ್ತಾರೆ. ಅವರಿಗೆ ಸಾಮಾಜಿಕ ಜೀವನದ ಮೌಲ್ಯಗಳ ಬಗ್ಗೆ ಎಷ್ಟೇ ಹೇಳಿದರೂ ಎಂದೆಂದಿಗೂ ಒಳ್ಳೆಯವರಾಗೋದಿಲ್ಲ. ನಮ್ಮ ಮನೆಯಲ್ಲಿ ಉಪ್ಪು ಇರಲಿಲ್ಲ ಅಂದರೆ ಯಾವುದೇ ಊಟವು ರುಚಿ ಸ್ವಾದ ಇರೋದಿಲ್ಲ. ಉಪ್ಪು ಎಲ್ಲದಕ್ಕೂ ಪ್ರಧಾನ. ಅದೇ ರೀತಿ ತಾಯಿ ಕೂಡ ಉಪ್ಪಿಲ್ಲದಿದ್ದರೆ ಊಟ ಹೇಗೆ ರುಚಿ ಇಲ್ಲವೋ ಅದೇ ರೀತಿ ತಾಯಿ ಬಿಟ್ಟರೆ ಅವಳು ನೀಡುವ ಪ್ರೀತಿ ವಾತ್ಸಲ್ಯವನ್ನು ಯಾರೂ ನೀಡಲಾರರು. ತಾಯಿ ನಮ್ಮನ್ನು ತೀಡಿ ನಮ್ಮ ದುಃಖವನ್ನು ತನ್ನ ದುಃಖವೆಂದು ಭಾವಿಸಿ ನಮ್ಮ ಸುಖದಲ್ಲಿ ತನ್ನ ಸುಖವನ್ನು ಕಾಣುವಳು. ತಾಯಿಗಿಂತ ಮಿಗಿಲಾದ ಬಂಧುಗಳಿಲ್ಲ.
ಅದಕ್ಕೆ ಮನೆ ಮೊದಲ ಪಾಠಶಾಲೆ, ತಾಯಿ ಮೊದಲ ಗುರು, ಹೆತ್ತ ತಾಯಿ ಕಣ್ಣಿಗೆ ಕಾಣುವ ದೇವರು, ಆಮೇಲೆ ಆಸ್ತಿ. ತಾಯಿ ಬಗ್ಗೆ ಗಮನವಿರಲಿ. ತಾಯಿ ತಂದೆ ಸರ್ವಶ್ರೇಷ್ಠ, ತಾಯಿಯೇ ದೇವರು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.